Hello students, I welcome you all to Current Affair lectures by Azad ICS Academy, and we are doing July month current affairs. Azad ICS Academy ಕರೆಂಟ್ ಅಫೇರ್ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ನ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮುಂದಿನ ಟಾಪಿಕ್ಗಳನ್ನ ಕಂಟಿನ್ಯೂ ಮಾಡೋಣ. ಇವತ್ತಿನ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಇಂಡಿಯನ್ ಪಾಸ್ಪೋರ್ಟ್ ರ್ಯಾಂಕ್ ಇನ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025. ಸೊ ಇವಾಗ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾಕಪ್ಪ ಅಂತಂದ್ರೆ ನಮ್ಮ ಭಾರತೀಯ ಪಾಸ್ಪೋರ್ಟ್ ಏನಿದೆ ಅದು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ 77th ರ್ಯಾಂಕ್ ಬಂದಿದೆ. ಮುಂಚೆ ಅದು 85th ಪೊಸಿಷನ್ ಅಲ್ಲಿ ಇತ್ತು, ಆದ್ರೆ ಇವಾಗ ಅದು 8 ಪ್ಲೇಸಸ್ಗಳ ಮೇಲೆ ಬಂದಿದೆ. ಅಂದ್ರೆ 8 ಪ್ಲೇಸಸ್ ಮೇಲೆ ಬಂದು ಇವಾಗ ಅದು 77th ಪೊಸಿಷನ್ಗೆ ಬಂದಿದೆ. ಅದಕ್ಕೆ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ವೈ ದಿಸ್ ಇಸ್ ಇಂಪಾರ್ಟೆಂಟ್, ವಿ ವಿಲ್ ಡಿಸ್ಕಸ್ ದ್ಯಾಟ್ ನಾವು. ಸಿ, ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್, ಇವಾಗ ನೋಡಿ, ನೀವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಕೆಲವೊಂದು ದೇಶಗಳಲ್ಲಿ ನಿಮಗೆ ವೀಸಾ ಬೇಕಾಗತ್ತೆ. ಮತ್ತೆ ನೀವು ನಮ್ಮ ಪಾಸ್ಪೋರ್ಟ್ ಇದ್ರೆ ಮಾತ್ರ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾವೆಲ್ ಮಾಡಬಹುದು. ಓಕೆ, ಸೊ ಅದಕ್ಕೆ ಈ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ದೇಶದ ಪಾಸ್ಪೋರ್ಟ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಅವು ಎಷ್ಟು ದೇಶಗಳಿಗೆ ವೀಸಾ ರಹಿತ ಅಥವಾ ವೀಸಾ ಆನ್ ಅರೈವಲ್, ನೋಡಿ ಎಷ್ಟು ದೇಶಕ್ಕೆ ನೀವು ವೀಸಾ ರಹಿತ, ವೀಸಾ ಫ್ರೀ ಅಂದ್ರೆ ವೀಸಾ ಇಲ್ಲದೆ ಹೋಗಬಹುದು, ಮತ್ತೆ ಎಷ್ಟು ದೇಶಗಳಿಗೆ ನೀವು ಹೋದ್ಮೇಲೆ ನಿಮಗೆ ವೀಸಾ ಸಿಗುವಂತದ್ದು, ಅದನ್ನ ಈ ಇಂಡೆಕ್ಸ್ ಅವರು ಹೇಳ್ತಾರೆ ಅಥವಾ ಈ ಇಂಡೆಕ್ಸ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಇವಾಗ ನಾವು ನೋಡಿದ್ರೆ ಇಂಡಿಯಾ ಅಂದ್ರೆ ನಮ್ಮ ಭಾರತದ ಪಾಸ್ಪೋರ್ಟ್, ನಮ್ಮ ಹತ್ರ ಏನಾದ್ರೂ ಭಾರತದ ಪಾಸ್ಪೋರ್ಟ್ ಇದ್ರೆ ನಾವು ಮುಂಚೆ 57 ದೇಶಗಳಿಗೆ ಪಾಸ್ಪೋರ್ಟ್ ಇಲ್ಲದೆ ಅಥವಾ ಪಾಸ್ಪೋರ್ಟ್ ಹೋದ್ಮೇಲೆ ಸಿಗುವಂತ ಅಂತದ್ದು ಇತ್ತು. ಆದ್ರೆ ಇವಾಗ ಆತರ ಇಲ್ಲ. ಇವಾಗ ನಾವು 59 ದೇಶಗಳಿಗೆ ಹೋಗ್ಬೋದು. ಅಂತಂದ್ರೆ 2 ದೇಶಗಳು ನಮ್ಮನ್ನ ಏನ್ ಮಾಡಿದೆ ಅಂತಂದ್ರೆ ನಾವು ವೀಸಾ ಇಲ್ಲದೆ ಹೋದ್ರು ಅವರು ನಮ್ಮನ್ನ ಬರ್ಮಾಡ್ಕೊಳ್ತಾರೆ. ಸೊ ಇದು ನಮಗೆ ಕೊಡುವಂತ ಮಾಹಿತಿ ಯಾರಪ್ಪ ಅಂದ್ರೆ ಈ ಮಾಹಿತಿ ಕೊಡುವಂತವರು ನಮ್ಮ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅವರು. ಸೊ ಇವಾಗ ಏನಾಗಿದೆ ಅಂತಂದ್ರೆ ನಮ್ಮ ಭಾರತದ ಪೊಸಿಷನ್ 85 ಇತ್ತು ಮುಂಚೆ, ಇವಾಗ ಅದು 77ಗೆ ಬಂದಿದೆ. ದಿಸ್ ಇಂಪ್ರೂವ್ಮೆಂಟ್ ಇನ್ ಕ್ರೆಡಿಟ್ ಟು ಎನ್ಹಾನ್ಸ್ ಗ್ಲೋಬಲ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಅಂತಂದ್ರೆ ನಾವು ಗ್ಲೋಬಲ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಇಂದ ಅಥವಾ ನಮ್ಮ ಡಿಪ್ಲೊಮ್ಯಾಟಿಕ್ ಮಿನಿಸ್ಟರ್ಸ್ ಅಂಡ್ ಫಾರಿನ್ ಮಿನಿಸ್ಟರ್ ಯಾರಿದ್ದಾರೆ ಅವರು ಪಟ್ಟಿರುವಂತ ಶ್ರಮದಿಂದ ನಾವು ಏನ್ ಮಾಡ್ಬೋದು ಅಥವಾ ಏನಾಗಿದೆ ಅಂತಂದ್ರೆ ನಮ್ಮ ಪಾಸ್ಪೋರ್ಟಿನ ರ್ಯಾಂಕ್ ಏನಿದೆ ಅದು ಚೆನ್ನಾಗಾಗಿದೆ. ಇವಾಗ 2 ಹೊಸ ದೇಶಗಳು, ನಮಗೆ ಯಾವ 2 ಹೊಸ ದೇಶಗಳು ನಮ್ಮನ್ನ ವೀಸಾ ಇಲ್ಲದೆ ಅಂದ್ರೆ ಭಾರತದ ನಾಗರಿಕರು ಯಾರ ಹತ್ರ ಪಾಸ್ಪೋರ್ಟ್ ಇದೆ ಅವರು ಆ ದೇಶಗಳಿಗೆ ವೀಸಾ ಇಲ್ಲದೆ ಹೋಗುವಂತ 2 ಯಾವ ಹೊಸ ದೇಶಗಳು ಅಂತ ನೋಡೋಣ. ಒಂದು ಬಂದ್ಬಿಟ್ಟು ಫಿಲಿಪೈನ್ಸ್ ಮತ್ತೆ ಇನ್ನೊಂದು ಶ್ರೀಲಂಕಾ. ಅಂದ್ರೆ ಮತ್ತೆ ನೀವು ಶ್ರೀಲಂಕಾ ಮತ್ತೆ ಫಿಲಿಪೈನ್ಗೆ ಹೋಗ್ಬೇಕು ಅಂತಂದ್ರೆ ಇವಾಗ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೆ ಸಾಕು, ವೀಸಾ ಇಲ್ಲದೆ ಇದ್ರೂ ನಡೆಯುತ್ತೆ, ನೀವು ಹೋಗಬಹುದು. ಯೂಶುವಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ನೀವು ಯಾವುದೇ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಮತ್ತೆ ವೀಸಾ ಎರಡೂ ಇರಬೇಕು. ಓಕೆ, ಆದ್ರೆ ಕೆಲವೊಂದು ದೇಶಗಳು ನಮ್ಮ ಭಾರತದ ಜೊತೆಗೆ ಚೆನ್ನಾಗಿರುವಂತ ರಿಲೇಷನ್ಸ್ ಏನಾದ್ರು ಇದ್ರೆ ಅವ್ರು ಏನಂತಾರಪ್ಪ ಅಂದ್ರೆ ನಿಮ್ಮ ಹತ್ರ ಭಾರತದ ಪಾಸ್ಪೋರ್ಟ್ ಇದ್ರೆ ನಿಮ್ಮ ಹತ್ರ ವೀಸಾ ಇಲ್ಲದೆ ಇದ್ರೂ ನಡೆಯುತ್ತೆ. ಆ ತರ ಸಿಚುವೇಶನ್ಸ್ ಇರುತ್ತೆ. ಮುಂಚೆ 57 ದೇಶಗಳಲ್ಲಿ ವೀಸಾ ಇಲ್ಲದೆ ಇದ್ರೂ ನಡೀತಿತ್ತು. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ ನಮ್ಮ ರಿಪೋರ್ಟ್ ಅಥವಾ ನಮ್ಮ ಪೊಸಿಷನ್ ಚೆನ್ನಾಗಿರೋದ್ರಿಂದ ಇನ್ನು 2 ದೇಶಗಳಿಗೆ ನಾವು ವೀಸಾ ಇಲ್ದೇನೆ ಹೋಗಬಹುದು. ಯಾವ 2 ದೇಶಗಳಪ್ಪ ಅಂತಂದ್ರೆ ಒಂದು ಫಿಲಿಪೈನ್ ಮತ್ತು ಇನ್ನೊಂದು ಶ್ರೀಲಂಕಾ. ಸೊ ದಿಸ್ is an important news. That is nothing but according to Henley's Passport Index 2025, India's rank, which was at 85th position, is now coming up to 77th rank. Okay, it has now come up to 77th rank. So India's passport is become better. And see, what is this exactly? What does this Henley report index tell us? That to how many countries or how strong is the passport of a particular country? To how many countries you can go without any visa, or you can go or you should go and then you get a visa on the spot. So such situations are explained, or such kind of powerfulness is explained by this Henley Passport Index. Now you can see, before we would go to 57 countries without the passport, but now you can go to 59 countries. So there are 2 countries now which are allowing the Indian people who have the passport can go to their country without visa, and that is one is Philippines and another is Sri Lanka, right? So ನೋಡಿ, ಇವಾಗ ಪ್ರಸ್ತುತ ರ್ಯಾಂಕ್ ಏನಿದೆ ಅದು 77 ಇದೆ. ಮುಂಚೆ ಇದ್ದಿದ್ದ ರ್ಯಾಂಕ್ ಏನಿದೆಪ್ಪ ಅಂತಂದ್ರು 85 ಇದೆ. ನಾವು 8 ಪ್ಲೇಸ್ಗಳನ್ನ ಜಂಪ್ ಮಾಡಿ ಮೇಲ್ ಹೋಗಿದೀವಿ. ನೋಡಿ, ಏನಪ್ಪ ಗೊತ್ತಾಗುತ್ತೆ ಅಂತಂದ್ರೆ ವೀಸಾ ಫ್ರೀ ಅಥವಾ ಅಂದ್ರೆ ವೀಸಾ ರಹಿತ ಅಥವಾ ವೀಸಾ ಆನ್ ಅರೈವಲ್ ಅಂತಂದ್ರೆ ನೀವು ಹೋದ್ಮೇಲೆ ನಿಮ್ಗೆ ವೀಸಾ ಕೊಡ್ಲಾಗುತ್ತೆ.
ಆ ತರ ಆಕ್ಸೆಸ್ ಇರುತ್ತೆ ನಿಮಗೆ 59 ದೇಶಗಳಿಗೆ. 59 ಡೆಸ್ಟಿನೇಷನ್ಸ್ ಅಂತ ಬರ್ತಿದ್ದಾರೆ. 59 ದೇಶಗಳಿಗೆ ನೀವು ಹೋಗಬಹುದು ವೀಸಾ ಇಲ್ಲೇ, ಅಥವಾ ನೀವು ಹೋದ್ಮೇಲೆ ನಿಮಗೆ ವೀಸಾ ಕೊಡ್ಲಾಗತ್ತೆ. ಸೊ ಟಾಪ್ ಪಾಸ್ಪೋರ್ಟ್ ಅಂತಂದ್ರೆ ಇಷ್ಟು ಚೆನ್ನಾಗಿರುವಂತ ಇದ್ರಲ್ಲಿ ಯಾವುದು ಟಾಪ್ ದೇಶ? ಸಿಂಗಾಪುರ್ ದೇಶ ಬಂದ್ಬಿಟ್ಟು ಫಸ್ಟ್. ಅದಕ್ಕೆ 193 ದೇಶಗಳಿಗೆ ಅವರು ಪಾಸ್ಪೋರ್ಟ್ ಇಲ್ದೇನೆ ಹೋಗಬಹುದು ಅಂತಂದ್ರೆ ಆಲ್ಮೋಸ್ಟ್ ಎಂಟೈರ್ ವರ್ಲ್ಡ್, ಬಿಕಾಸ್ ವಿ ಆರ್ 194 ಕಂಟ್ರೀಸ್. ಸೊ ಏನಾಗತ್ತಪ್ಪ ಅಂತಂದ್ರೆ ಅವರು ಪೂರಾ ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಪಾಸ್ಪೋರ್ಟ್ ಇಲ್ಲದೆ ಹೋಗ್ಬೋದು. ಯಾಕೆಂತಂದ್ರೆ ಸಿಂಗಾಪುರ್ ಅವರು ನೀವಾಗಿದ್ರೆ, ನಿಮ್ಮ ಹತ್ರ ಸಿಂಗಾಪುರ್ ಅವರ ಪಾಸ್ಪೋರ್ಟ್ ಆಗಿದ್ರೆ ನೀವು 193 ದೇಶಗಳಿಗೆ ಹೋಗಬಹುದು ಪಾಸ್ಪೋರ್ಟ್ ವೀಸಾ ಇಲ್ಲದೆ. ಓಕೆ, ನ್ಯೂ ಫ್ಯಾಕ್ಟಸ್, ನ್ಯೂ ವೀಸಾ ಫ್ರೀ ಅಗ್ರಿಮೆಂಟ್ ಅಂಡ್ ಬಾರ್ಡರ್ ಗ್ಲೋಬಲ್ ಮೊಬಿಲಿಟಿ ಟ್ರೆಂಡ್ಸ್. ಸೊ ದ 8th ಪ್ಲೇಸ್ ರೈಸ್ ಇಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್. ಅಂದ್ರೆ 8 ಪ್ಲೇಸ್ ನಾವು ರೈಸ್ ಆಗಿರೋದು ತುಂಬಾ ಮಹತ್ವವಾದಂತ ಒಂದು ರೆಕಾರ್ಡ್ ಅಂತ ಹೇಳ್ಬಹುದು. ಅದು ಬರೀ ಕಳೆದ 6 ತಿಂಗಳಲ್ಲಿ, ನಾವು ಕಳೆದ 6 ತಿಂಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಪಾಸ್ಪೋರ್ಟ್ ಏನಾಗಿದೆ, ಮೇಲ್ ಹೋಗಿದೆ. 8 ಪ್ಲೇಸಸ್ ಮೇಲ್ ಹೋಗಿದೆ, ಜಂಪ್ ಆಗಿದೆ ಅಂತಂದ್ರೆ ಅದೊಂದು ಮಹತ್ವವಾದಂತ ಅಚೀವ್ಮೆಂಟ್ ಅಂತ ಹೇಳಬಹುದು. ಓಕೆ, ಇವಾಗ ನಾವು, so what we have to understand is the current position is 77 and the past or the previous position of the rank was 88. So there is a jump in 8 places. Now what you have to understand is which is at the first place. The first place is for Singapore, because if you are a Singapore citizen and if you have a Singapore country passport with you, that means you can get access to 193 countries. That is almost the entire globe. You can go anywhere without the visa. You can directly go if you just have the passport of Singapore. Now what you have to understand here is that rise in 8 places is a very significant rise, you can say, because in just past 6 months there's a rise in this particular index. So that is something that is very important for us to understand over here. Next, a little bit about ಒಂದು ಸ್ವಲ್ಪ ನಾವು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಬಗ್ಗೆ ನೋಡೋಣ. ಇಟ್ ಈಸ್ ಅ ಫೇಮಸ್ ರ್ಯಾಂಕಿಂಗ್ ಫಾರ್ ಗ್ಲೋಬಲ್ ಪಾಸ್ಪೋರ್ಟ್ಸ್. ಅಂತಂದ್ರೆ ಪೂರಾ ಜಗತ್ತಿನಲ್ಲಿರುವಂತ ಅಷ್ಟು ದೇಶಗಳಿರುವಂತ ಪಾಸ್ಪೋರ್ಟ್ ಅನ್ನ ಇದು ರ್ಯಾಂಕ್ ಮಾಡುತ್ತೆ. ಅಂತಂದ್ರೆ ಎಷ್ಟು ರ್ಯಾಂಕು, ಯಾವ ಪಾಸ್ಪೋರ್ಟ್ ಚೆನ್ನಾಗಿದೆ, ಯಾವ ಪಾಸ್ಪೋರ್ಟ್ ಚೆನ್ನಾಗಿ ಇಲ್ಲ ಅಂತ ರ್ಯಾಂಕ್ ಮಾಡುವಂತ ಒಂದು ಇಂಡೆಕ್ಸ್ ಯಾವ್ದಪ್ಪ ಅಂತಂದ್ರೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಹೇಳ್ಬೋದು. ವಿಚ್ ರ್ಯಾಂಕ್ಸ್ ಕಂಟ್ರೀಸ್ ಅಕಾರ್ಡಿಂಗ್ ಟು ಸ್ಟಾಟಿಸ್ಟಿಕಲ್ ಡೇಟಾ ಪ್ರೊವೈಡೆಡ್. ಅಂತಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾವ ಆಧಾರದ ಮೇಲೆ ಅವರು ರ್ಯಾಂಕ್ ನ ಪ್ರೊವೈಡ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ಟಾಟಿಸ್ಟಿಕಲ್ ಡೇಟಾ ಸಿಗುತ್ತೆ. ಎಲ್ಲಿಂದ ಸಿಗುತ್ತೆ ಅವ್ರಿಗೆ? ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ. ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಅಥವಾ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಡೇಟಾನ ಕೊಡ್ತಾರೆ. ಯಾರಿಗೆ? ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅವರಿಗೆ. ಆ ಕೊಟ್ಟಿರುವಂತ ಡೇಟಾ ಆಧಾರದ ಮೇಲೆ ಇವರು ಏನ್ ಮಾಡ್ತಾರೆ, ಯಾವ ಪಾಸ್ಪೋರ್ಟ್ ಚೆನ್ನಾಗಿದೆ, ಯಾವ ಪಾಸ್ಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ರ್ಯಾಂಕ್ ಮಾಡ್ತಾರೆ. ಓಕೆ, ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ಇವ್ಯಾಲ್ಯುಯೇಟ್ಸ್ ಪಾಸ್ಪೋರ್ಟ್. ಅಂತಂದ್ರೆ ಇದನ್ನ ಬರೀ ರ್ಯಾಂಕ್ ಮಾಡೋದು ಅಷ್ಟೇ ಅಲ್ಲ, ಪಾಸ್ಪೋರ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತಾನು ಅವ್ರು ಏನ್ ಮಾಡ್ತಾರೆ, ಇವ್ಯಾಲ್ಯುಯೇಟ್ ಮಾಡ್ತಾರೆ. ಇಂಟೆನ್ಸಿಟಿ ಯೂಸಿಂಗ್ ದ ನಂಬರ್ ಆಫ್ ಡೆಸ್ಟಿನೇಷನ್ಸ್. ಯಾವ ಆಧಾರದ ಮೇಲೆ ನಿಮ್ಮ ಇವ್ಯಾಲ್ಯುಯೇಷನ್ ಆಗುತ್ತೆ, ಅವರ ಮೌಲ್ಯಮಾಪನೆ ಯಾವ ಆಧಾರದ ಮೇಲೆ ಆಗುತ್ತಪ್ಪ ಅಂತಂದ್ರೆ ನೀವು ಎಷ್ಟು ಡೆಸ್ಟಿನೇಷನ್ಸ್ ಅಂದ್ರೆ ಎಷ್ಟು ದೇಶಗಳಿಗೆ ಹೋಗಬಹುದು ವಿದೌಟ್ ದ ಪ್ರಯರ್ ವೀಸಾ. ಅಂತಂದ್ರೆ ಮುಂಚೆನೆ ವೀಸಾ ಇಲ್ಲದೆ ನೀವು ಎಷ್ಟು ದೇಶಗಳಿಗೆ ಹೋಗಬಹುದು ಅನ್ನೋದನ್ನ ಇವರು ಮೌಲ್ಯಮಾಪನೆ ಮಾಡ್ತಾರೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘದಿಂದ ಎಲ್ಲಾ ಡೇಟಾನ ಕಲೆಕ್ಟ್ ಮಾಡಿಕೊಂಡು ಮೌಲ್ಯಮಾಪನೆ ಮಾಡ್ತಾರೆ. ಏನ್ ಮೌಲ್ಯಮಾಪನೆ ಮಾಡ್ತಾರಪ್ಪ ಅಂದ್ರೆ ನೀವು ಎಷ್ಟು ದೇಶಗಳಿಗೆ ಪಾಸ್ಪೋರ್ಟ್ ಇಲ್ಲದೆ ಹೋಗಬಹುದು, ವೀಸಾ ಇಲ್ಲದೆ ಹೋಗಬಹುದು. ಪಾಸ್ಪೋರ್ಟ್ ಇರಲೇಬೇಕು, ವೀಸಾ ಇಲ್ಲದೆ ಹೋಗಬಹುದು. ವೀಸಾ ರಹಿತ ಆಗಿರ್ಬಹುದು ಅಥವಾ ಮುಂಚೆ ವೀಸಾ ಇಲ್ಲ, ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ವೀಸಾ ಸಿಗುವಂತ ಚಾನ್ಸಸ್ ಇದೆ. ಸೊ ಇದನ್ನೆಲ್ಲ ನೋಡಿ ಅವರು ಏನ್ ಮಾಡ್ತಾರೆ, ರ್ಯಾಂಕ್ ನ ಮಾಡ್ತಾರೆ. So a little bit about Henley Passport Index. So what Henley Passport Index does is they are going to rank the global passports. Means how many passports are there in different countries. They're going to take all the passports and they're going to make a rank, which one is good and which one is bad. What is the criteria for understanding which is a good one and which is a bad one? How do you understand there is they are going to take a statistical data that is provided by the International Airport Association, and after they get the data they're going to evaluate, okay, which passport is good. Because if you have this passport, you can go to that country without visa, or you go to the country and then you get the visa, or prior visa. Without having a prior visa, you can directly go to that particular country. Depending on this, they are going to give you a particular rank, right? So this is a little bit about Henley Passport Index. Now, next ಬರುವಂತ ಟಾಪಿಕ್ ನೋಡೋಣ, ನ್ಯೂ ನ್ಯಾಷನಲ್ ಕೋಆಪರೇಷನ್ ಪಾಲಿಸಿ. ಇದಕ್ಕೆ ನಾವು ನೂತನ ರಾಷ್ಟ್ರೀಯ ಸಹಕಾರಿ ನೀತಿ 2025. there is a new national cooperation policy. ಹೊಸ ನ್ಯಾಷನಲ್ ಕೋಆಪರೇಷನ್ ಅಥವಾ ನೂತನ ರಾಷ್ಟ್ರೀಯ ಸಹಕಾರಿ ನೀತಿಯನ್ನ ಸೃಷ್ಟಿ ಮಾಡಿದ್ದಾರೆ. ಇದು ಭಾರತದ 2ನೆಯ ಸಹಕಾರಿ
ನೀತಿ ಅಂತ ಹೇಳ್ಬೋದು. ಇದನ್ನ ನಾವು ಜುಲೈ 24, 20, 25ರಂದು ಇದನ್ನ ರಿಲೀಸ್ ಮಾಡಲಾಗಿದೆ. ಓಕೆ, ಸೊ ಇದನ್ನ ಯಾಕೆ ನಾವು ಮಾಡ್ತಾ ಇದ್ದೀವಿ? ಮುಂಚೆ 2002ರಲ್ಲಿ ಔಟ್ಡೇಟೆಡ್ ಪಾಲಿಸಿ ಆಗಿತ್ತು. ಅದನ್ನ ನಾವು ಇವಾಗ ಚೆನ್ನಾಗಿರುವಂತ ಪಾಲಿಸಿ ಅಥವಾ ನೂತನ ಪಾಲಿಸಿ ಅಂತ ಹೇಳ್ಬೋದು, ಹೊಸ ಪಾಲಿಸಿನ ಮಾಡ್ತಾ ಇದ್ದಾರೆ. ಇದರ ಮೇನ್ ಉದ್ದೇಶ ಅಥವಾ ಮೇನ್ ವಿಷನ್ ಏನಪ್ಪಾ ಅಂತಂದ್ರೆ ವಿಕಸಿತ್ ಭಾರತ್. ನೋಡಿ, 100 ವರ್ಷ ನಮ್ಗೆ ಇಂಡಿಪೆಂಡೆನ್ಸ್ ಆಗಿ 100 ವರ್ಷ ಆಗ್ಬೇಕು ಅಂದ್ರೆ 2047, ಅಷ್ಟ್ರೊಳಗೆ ನಾವು ವಿಕಸಿತ್ ಭಾರತ್ ಅನ್ನೋ ಒಂದು ವಿಷನ್ ಇಟ್ಕೊಂಡು ನಾವು ಇದನ್ನ ಮಾಡ್ತಾ ಇದ್ದೀವಿ. ಇಟ್ ರಿಪ್ಲೇಸಸ್ ದ ಔಟ್ಡೇಟೆಡ್ ಅಂತಂದ್ರೆ ಇದು ಹಳೆಯ 2002ರ ನೀತಿ ಏನಿದೆ ಅದನ್ನ ಚೆನ್ನಾಗಿ ಮಾಡ್ತಾ ಇದೆ, ಅದನ್ನ ಮಾಡರ್ನೈಸ್ ಮಾಡ್ತಾ ಇದೆ. ಓಕೆ, ಮಾಡರ್ನೈಸ್ ಮಾಡಿ ಅದನ್ನ ಏನ್ ಮಾಡ್ತಾ ಇನ್ನೂ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಮಾಡ್ತಾ ಇದೆ, ಇನ್ನೂ ಒಂದ್ ಸ್ವಲ್ಪ ಟೆಕ್ನಾಲಜಿ ಡ್ರಿವನ್ ಮಾಡ್ತಾ ಇದೆ. ಓಕೆ, ಇದನ್ನ ಮಾಡೋದ್ರಿಂದ ಯಾರಿಗೆ ತುಂಬಾ ಜಾಸ್ತಿ ಬೆನಿಫಿಟ್ ಆಗುತ್ತೆ ನೋಡಿ, ಸಣ್ಣ ಉದ್ಯಮಗಳಿಗೆ, ಉತ್ಪಾದಕರಿಗೆ, ಆಕ್ಚುಲಿ ಸಣ್ಣ ಉತ್ಪಾದಕರಿಗೆ, ದಟ್ ಇಸ್ ಸ್ಮಾಲ್ ಪ್ರೊಡ್ಯೂಸರ್ಸ್, ಸಣ್ಣ ಉತ್ಪಾದಕರಿಗೆ, ಮತ್ತೆ ನಿಮ್ಮ ಮಹಿಳೆಯರಿಗೆ, ಆಮೇಲೆ ಅಂಚಿನಲ್ಲಿರುವಂತ ಸಮುದಾಯಗಳಿಗೆ ಅಂದ್ರೆ ಮಾರ್ಜಿನಲ್ ಕಮ್ಯುನಿಟೀಸ್ ಆಯ್ತು, ವಿಮೆನ್ ಆಯ್ತು, ಇಲ್ಲ ಸ್ಮಾಲ್ ಪ್ರೊಡ್ಯೂಸರ್ಸ್ ಆಯ್ತು, ಎಲ್ಲರಿಗೂ ತುಂಬಾ ಜಾಸ್ತಿ ಸಹಾಯ ಆಗ್ಲಿ, ಅವ್ರಿಗೆ ಗ್ರೋತ್ ಆಗ್ಲಿ, ಅಭಿವೃದ್ಧಿ ಆಗ್ಲಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಹೊಸ ರಾಷ್ಟ್ರೀಯ ಸಹಕಾರಿ ನೀತಿಯನ್ನ ತಗೊಂಡ್ ಬಂದಿದ್ದೀವಿ. ಅದಕ್ಕೆ ನ್ಯೂ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಅವ್ರ ಕೋಆಪರೇಷನ್ ಪಾಲಿಸಿ ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಯಾಕೆ ತಗೊಂಡ್ ಬಂದಿದ್ದೀವಿ ಅಂತಂದ್ರೆ ನೋಡಿ, ಈ ವರ್ಷ ಅಂತಾರಾಷ್ಟ್ರೀಯ ವರ್ಷ ಅಂತಾನು ಹೇಳ್ಬಹುದು ನಿಮ್ಮ ಸಹಕಾರಿಗಳಿಗೆ, ಅಥವಾ ಸಹಕಾರಿ ವರ್ಷ ಅಂತಾನು ಹೇಳ್ಬಹುದು. ಇಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್. ಸೊ ಅದ್ರ ಜೊತೆಗೆ ನಾವು ಅಲೈನ್ ಆಗ್ಬೇಕು, ಅದ್ರ ಜೊತೆಗೆ ನಾವು ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದಾನು ನಾವು ಹೊಸ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಅಥವಾ ನೂತನ ರಾಷ್ಟ್ರೀಯ ಸಹಕಾರಿ ನೀತಿಯನ್ನ ತಗೊಂಡ್ ಬಂದಿದ್ದೀವಿ. ಓಕೆ, ಸೊ ನಾವು why are we bringing this particular new national cooperation policy 2025? See, this is the second cooperative policy. The first cooperative policy was in the year 2002, which we had. But what we need to understand here is that this particular policy was outdated. The one which we had in 2002 was outdated. So hence, what we have done here is now we have come up with a new one, and that is something that we have recently that we have come. And why, or what is the aim, or what is the vision of this particular new thing that we have, is that we have to make sure that we are having a proper inclusive growth for the people who are small producers, who are women, and who are marginalized communities. And we also want to make sure that we are having, or we are achieving all the goals that we want to achieve for Viksit Bharat by 2047. So this is something that we need to understand when it comes to new national cooperative or cooperation policy. ನೋಡಿ, ಇದು ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ ರಿಪ್ಲೇಸಸ್ ದ ಔಟ್ಡೇಟೆಡ್ ಅಂತಂದ್ರೆ ಇದು ಔಟ್ಡೇಟೆಡ್ ಆಗಿರುವಂತದ್ದು ಅಥವಾ ಹಳೆಯ 2002ರ ನೀತಿಯನ್ನ ಬದಲಾಯಿಸಿ ಅದನ್ನ ಒಂದ್ ಸ್ವಲ್ಪ ಅಭಿವೃದ್ಧಿಗೊಳಿಸ್ತಾ ಇದೆ, ಅದನ್ನ ಮಾಡರ್ನೈಸ್ ಮಾಡ್ತಾ ಇದೆ, ಅದನ್ನ ಟ್ರಾನ್ಸ್ಪರೆಂಟ್ ಮಾಡ್ತಾ ಇದೆ, ಟೆಕ್ನಾಲಜಿ ಡ್ರಿವನ್ ಮಾಡ್ತಾ ಇದೆ. ಓಕೆ, ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆ ಅಂತಾನು ನಾನು ಹೇಳಿದ್ದೀನಿ. ಯಾಕೆಂದ್ರೆ ನಾವು ಸಣ್ಣ ಉತ್ಪಾದಕರಿಗೆ, ಮಹಿಳೆಯರಿಗೆ ಮತ್ತು ಅಂಚಿನಲ್ಲಿರುವಂತಹ ಸಮುದಾಯಗಳಿಗೆ, ಇವರೆಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದರ ಕೀ ಗೋಲ್ಸ್ ಏನು ನೋಡಿ, ಟ್ರಿಪ್ಲಿಂಗ್ ದ ಕೋಆಪರೇಟಿವ್ ಸೆಕ್ಟರ್ಸ್ ಅಂತಂದ್ರೆ ನಾವು ನಮ್ಮಲ್ಲಿರುವಂತ ಕೋಆಪರೇಟಿವ್ ಅಥವಾ ಸಹಕಾರಿ ಸೆಕ್ಟರ್ಗಳನ್ನ ಜಾಸ್ತಿ ಮಾಡುವುದು. GDP ಶೇರ್ ಬೈ 2034 ಅಂತಂದ್ರೆ ಅದರಲ್ಲಿರೋ ಬರುವಂತ GDP ಶೇರ್ ಏನಿದೆ ಅದನ್ನ ನಾವು 3 ಪಟ್ಟು ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಒಂದು ಕೀ ಗೋಲ್ ಆಗಿದೆ. ಅದು ಎಲ್ಲಿಗೆ? ಬೈ 2034. ಎಸ್ಟಾಬ್ಲಿಷಿಂಗ್ ಅಟ್ ಲೀಸ್ಟ್ ಒನ್ ಕೋಆಪರೇಟಿವ್ ಆಟ್ ಎವ್ರಿ ವಿಲೇಜ್. ಪ್ರತಿ ಒಂದು ವಿಲೇಜ್ ಅಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸಹಕಾರಿ ಸೆಕ್ಟರ್ ಅಥವಾ ಕೋಆಪರೇಟಿವ್ ನ ನಾವು ಏನ್ ಮಾಡ್ಬೇಕು? ಇನ್ಸ್ಟಾಲ್ ಮಾಡಬೇಕು. ಅಂಡ್ ಕನೆಕ್ಟಿಂಗ್ ಅರೌಂಡ್ ಅಟ್ ಲೀಸ್ಟ್ 50 crore ಪೀಪಲ್, ಅಟ್ ಲೀಸ್ಟ್ ಒಂದು 50 ಕೋಟಿ ಜನನ ನಾವು ಏನ್ ಮಾಡ್ಬೇಕು ಅಂತ ಇದೀವಿ ಅಂದ್ರೆ ಕನೆಕ್ಟ್ ಮಾಡಬೇಕು ಈ ಒಂದು ಸಹಕಾರಿ ನೀತಿಯಿಂದ ಅಥವಾ ಸಹಕಾರಿ ಮೂವ್ಮೆಂಟ್ ಇಂದ ಅಂತ ನಾನು ಹೇಳ್ಬೋದು. So what is a main aim that we have to understand here is the goals include the tripling of, we want to make sure that the amount of GDP that we are getting from the cooperatives should increase, or it should not just increase once or twice, it should increase 3 times by 2034. Not just that, we want to at least establish one cooperative at every village, so that every village is having one or the other cooperative society, and we are able to connect at least 50 crore people and with this particular cooperative movement. So we want to make sure that the people are getting connected, and we are able to help a lot of people, especially the small farmers or a small producers, small scale industries. And we want to make sure that the women are getting more benefits, and also the marginalized community peoples are also getting more amount of help from this particular movement. Okay, now what are the key goals and targets? Nodi, key goals ಮತ್ತೆ targets ಏನಪ್ಪಾ ಅಂತಂದ್ರೆ
ಎಕನಾಮಿಕ್ ಗ್ರೋತ್ ಅಂತ ಹೇಳ್ಬೋದು. ಎಕನಾಮಿಕ್ ಗ್ರೋತ್ ಅಂತಂದ್ರೆ ನಿಮ್ಮ ವಾಣಿಜ್ಯ ಅಭಿವೃದ್ಧಿ ಅಂತ ಹೇಳ್ಬೋದು. ಅದನ್ನ ಮಾಡಬೇಕು ಅನ್ನೋದು ನಮ್ಮ ಕೀ ಗೋಲ್ ಆಗಿದೆ. ಟ್ರಿಪಲ್ ದ ಕೋಆಪರೇಟಿವ್ ಸೆಕ್ಟರ್, ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. 3 ಪಟ್ಟು ನಮ್ಮ ಕೋಆಪರೇಟಿವ್ ಸೆಕ್ಟರ್ನ GDP, ಭಾರತದ ಕೋಆಪರೇಟಿವ್ GDP ನ ಇನ್ಕ್ರೀಸ್ ಮಾಡಬೇಕು 2034ಗೆ. ಓಕೆ, ಮೆಂಬರ್ಶಿಪ್ ಎಕ್ಸ್ಪಾನ್ಷನ್ ಅಂತಂದ್ರೆ ನಾವು ಜನನ, ಎಷ್ಟು ಜನ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಅಥವಾ ಕೋಆಪರೇಟಿವ್ಸ್ ಇಂದ ಕನೆಕ್ಟ್ ಆಗಿದ್ದಾರೆ ಅಂತಂದ್ರೆ ಒಂದು 50 ಕೋಟಿ ಜನನ ನಾವು ಹೊಸದಾಗಿ ಅಥವಾ ಆಕ್ಟಿವೇಟ್ ಮಾಡಬೇಕು, ಹೊಸ ಮೆಂಬರ್ಸ್ ನ ತಗೊಂಡ್ ಬರಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಮತ್ತೆ ಗ್ರಾಸ್ ರೂಟ್ ಎಕ್ಸ್ಪಾನ್ಷನ್ ಟು ಎಸ್ಟಾಬ್ಲಿಷ್ ಅಟ್ಲೀಸ್ಟ್ ಒನ್ ಅಂತಂದ್ರೆ ನಾವು ತುಂಬಾ ಕೆಳಮಟ್ಟಕ್ಕೆ ಹೋಗಿ, ಅಂದ್ರೆ ಹಳ್ಳಿಗಳಿಗೆ ಹೋಗಿ, ಲೋಕಲ್ ಲೆವೆಲ್ಸ್ಗೆ ಹೋಗಿ ಅಲ್ಲಿ ನಾವು ಕೋಆಪರೇಟಿವ್ ನ ಎಸ್ಟಾಬ್ಲಿಷ್ ಮಾಡಬೇಕು. ಆ ತರ ಮಾಡೋದ್ರಿಂದ ಎಲ್ಲರಿಗೂ ಕನೆಕ್ಟಿವಿಟಿ ತುಂಬಾ ಜಾಸ್ತಿ ಆಗುತ್ತೆ. ಈ ಎಲ್ಲವೂ ನಮ್ಮ ಟಾರ್ಗೆಟ್ ಆಗಿದೆ. ಸೇಮ್ ಥಿಂಗ್ಸ್ ದಟ್ ಐ ಟೋಲ್ಡ್ ಯು ಇನ್ ದ ಬಿಫೋರ್ ಸ್ಲೈಡ್ ಇಸ್ ಲಿಟಲ್ ಮೋರ್ ಅಂಡ್ ಎಲಾಬರೇಟ್. ದೀಸ್ ಆರ್ ದ ಇಂಪಾರ್ಟೆಂಟ್ ಕೀ ಗೋಲ್ಸ್ ಅಂಡ್ ಕೀ ಟಾರ್ಗೆಟ್ಸ್. ಇವಾಗ ನೋಡಿ, ವಿ ಆಲ್ಸೋ ಡಿಸ್ಕಸ್ಡ್ ನಾವು ಯಾಕೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ 2025. ನೋಡಿ, ಈ ವರ್ಷ ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ 2025, ದಟ್ ಇಸ್ 2025, ಈ ವರ್ಷವನ್ನ ಅವರು ಸಹಕಾರಿಗಳ ಉತ್ತಮ ಒಂದ್ಸರಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಂತಾರಾಷ್ಟ್ರೀಯ ವರ್ಷ, ಕೋಆಪರೇಟಿವ್ ವರ್ಷ ಅಂತ ಹೇಳ್ಬೋದು. ಅಥವಾ ಸೊ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ವರ್ಷನ ಅವರು ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ ಅಥವಾ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತ ನಿರ್ಮಿಸಿದ್ದಾರೆ. ಸೊ ಅದಕ್ಕೋಸ್ಕರ ದ ಯುನೈಟೆಡ್ ನೇಷನ್ ಹ್ಯಾಸ್ ಡಿಕ್ಲೇರ್ಡ್ ದ ಇಯರ್ 2025 ಆಸ್ ದ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್, ಗ್ಲೋಬಲ್ ಇನಿಷಿಯೇಟಿವ್. ಇದು ಒಂದು ಜಗತ್ತಿನ ಇನಿಷಿಯೇಟಿವ್ ಅಂತ ಹೇಳ್ಬೋದು, ಗ್ಲೋಬಲ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಅವ್ರು ಏನ್ ಮಾಡಕ್ಕೆ ಇದನ್ನ ಮಾಡಿದಾರಪ್ಪ ಅಂತಂದ್ರೆ highlight cooperative roles in the sustainable development and achieving sustainable development goals. ಅವರು ಏನ್ ಮಾಡ್ಬೇಕು ಅಂತಂದ್ರೆ ಸುಸ್ಥಿರ ಅಂದ್ರೆ ನಿಮ್ಮ ಸಸ್ಟೈನೇಬಲ್, ಸುಸ್ಥಿರ ಅಭಿವೃದ್ಧಿ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನಾವು ಅಚೀವ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ನಿಮ್ಮ ಯುನೈಟೆಡ್ ನೇಷನ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಈ ವರ್ಷನ ಅವರು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಅಂತ ಅವರು ಘೋಷಿಸಿದ್ದಾರೆ. ಸೊ ಇದಕ್ಕೋಸ್ಕರ ನಾವು ಇದನ್ನ ನಾವು ಫುಲ್ಫಿಲ್ ಮಾಡೋಕೆ ಅಥವಾ ಈ ಗುರಿಗಳನ್ನ ನಾವು ಮುಟ್ಟೋಕೆ ನಾವೇನ್ ಮಾಡಿದೀವಿ ಅಂತಂದ್ರೆ ಭಾರತದಲ್ಲಿ ಹೊಸ ಕೋಆಪರೇಟಿವ್ ಪಾಲಿಸಿ ಅಥವಾ ನೂತನ ರಾಷ್ಟ್ರೀಯ ಸಹಕಾರಿ ನೀತಿಯನ್ನ ತಗೊಂಡ್ ಬಂದಿದ್ದೀವಿ. ಅದಕ್ಕೋಸ್ಕರ ನಾನು ಈ ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತಾ ಇದ್ದೀನಿ. ವಿತ್ ದಿಸ್ ಥೀಮ್, ಅಂದ್ರೆ ಇದರಲ್ಲಿರುವಂತಹ ಥೀಮ್ ಏನಪ್ಪಾ ಅಂತಂದ್ರೆ ಸಹಕಾರಿಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತಾರೆ ಅಂತಂದ್ರೆ ಕೋಆಪರೇಟಿವ್ಸ್ ಬಿಲ್ಡ್ ಬೆಟರ್ ವರ್ಲ್ಡ್ ಅಂತ ಹೇಳಬಹುದು. ಈ ವರ್ಷದ ಥೀಮ್ ಏನಪ್ಪಾ ಅಂತಂದ್ರೆ ಸಹಕಾರಿಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತಾರೆ. ಬಿಕಾಸ್ ಕೋಆಪರೇಷನ್ ಇದ್ರೆ, ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ನಾವು ಒಂದ್ ಮನೆ ಅಂತ ಇದ್ರೆ ನಾವು ಒಂದ್ ಮನೆಯಲ್ಲಿ ಎಷ್ಟು ಜನ ಕೋಆಪರೇಟ್ ಮಾಡ್ತಾರೆ, ಆ ಕೋಆಪರೇಷನ್ ಮೇಲೆ ಮನೆ ತುಂಬಾ ಒಳ್ಳೆಯದಾಗಿ ಅಥವಾ ಶಾಂತಿಯುತವಾಗಿ ಅಥವಾ ಅಭಿವೃದ್ಧಿಗೊಂಡು ಹೋಗ್ತಾ ಇರುತ್ತೆ. ನೋಡಿ, ಯಾವಾಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಜಗಳ ಮಾಡ್ತಾ ಇದ್ರೆ ನಿಮಗೂ ಸಂತೋಷವಾಗಿರಲ್ಲ, ಅವರು ಸಂತೋಷವಾಗಿರಲ್ಲ. ಅದೇ ತರ ಒಂದು ದೇಶದಲ್ಲಿ ದೇರ್ ಶುಡ್ ಬಿ ಕೋಆಪರೇಷನ್ ಅಥವಾ ಏನಂತ ಹೇಳ್ಬೋದು, ಸಹಕಾರಗಳು ಇರಬೇಕು ಅಥವಾ ಸಹಕಾರಿಗಳು ಇರಬೇಕು. ಅಂದಾವಾಗ ಏನಾಗುತ್ತೆಪ್ಪ ಅಂತಂದ್ರೆ ಆ ದೇಶ ಅಭಿವೃದ್ಧಿಗೊಳ್ಳುತ್ತೆ, ಆ ದೇಶದಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ, ಸಸ್ಟೈನಬಲ್ ಫ್ಯೂಚರ್ ಇರುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಕೂಡ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಕೋಆಪರೇಟಿವ್ಸ್ ಬಿಲ್ಡ್ ಅ ಬೆಟರ್ ವರ್ಲ್ಡ್. ಸೊ ದ ಇಯರ್ ವಿಲ್ ಫೋಕಸ್ ಆನ್ ಪ್ರಮೋಟಿಂಗ್ ಕೋಆಪರೇಟಿವ್ ಐಡೆಂಟಿಟಿ, ಸಪೋರ್ಟ್ ಪಾಲಿಸೀಸ್, ಸ್ಟ್ರಾಂಗ್ ಲೀಡರ್ಶಿಪ್ ಅಂಡ್ ಸಸ್ಟೈನಬಲ್ ಫ್ಯೂಚರ್ ಅಂತಂದ್ರೆ ನೋಡಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅವರು ಕೋಆಪರೇಟಿವ್ ಪಾಲಿಸೀಸ್, ಸಪೋರ್ಟ್ ಪಾಲಿಸಿಗಳು ಏನೇನು ಯಾವ್ಯಾವ ನೀತಿಗಳನ್ನ ನೀವು ತಗೊಂಡ್ ಬರ್ತೀರೋ ಅದಕ್ಕೆಲ್ಲಾನು ಅವರು ಸಹಕರಿಸ್ತಾರೆ. ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಆಗಿರ್ಬೇಕು, ಅದಕ್ಕೂ ಅವ್ರು ಸಹಕರಿಸ್ತಾರೆ. ಓಕೆ, ಅಷ್ಟೇ ಅಲ್ಲದೆ ಒಂದು ಸಸ್ಟೈನೇಬಲ್ ಫ್ಯೂಚರ್ ಅಂತಂದ್ರೆ ಸುಸ್ಥಿರ ಫ್ಯೂಚರ್ ಅಂತ ಹೇಳ್ಬೋದು, ಸುಸ್ಥಿರ ಸಸ್ಟೈನೇಬಲ್ ಫ್ಯೂಚರ್ಗೋಸ್ಕರ ಅವರು ಹೆಲ್ಪ್ ಮಾಡ್ತಾರೆ ನಮಗೆ. ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಇಂದಾನು ನಮಗೆ ಹೆಲ್ಪ್ ಸಿಗುತ್ತೆ ನಾವು ಕೋಆಪರೇಟಿವ್ಸ್ ನ ಬಿಲ್ಡ್ ಮಾಡಕ್ಕೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಅಥವಾ ಇದು ನಮ್ಮ ಮೇನ್ ಫೋಕಸ್ ಆಗಿರ್ಬೇಕು. ನಾವು ಯಾಕೆ ಈ ಹೊಸ ಪಾಲಿಸಿನ ತಗೊಂಡ್ ಬಂದಿದ್ದೀವಿ, ಯಾಕೆಂತಂದ್ರೆ ನಾವು ಅಲೈನ್ ಆಗ್ಬೇಕು ನಮ್ಮ ನ್ಯಾಷನಲ್ ಲೆವೆಲ್ಗೆ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗೆ. ಅದಕ್ಕೋಸ್ಕರ ಅದನ್ನ ನಾವು ತಗೊಂಡ್ ಬಂದಿದ್ದೀವಿ. Now see, I'm going to give you a little more information on International Year of Cooperatives. Now, why we have a new cooperative policy is because there is a new thing that has happened, and that is that we have the United Nations, and that United Nations has declared the new International Year of Cooperatives. And what is the main important goals is that we want to make sure that the sustainable development and we achieve the sustainable goals that we are having, right? So because of this, what we have to understand here is that is the reason this particular new thing is also coming up. Okay, apart from this, we also have to understand with the theme that the theme for this year is going to be cooperatives build a better world. See, I want you to understand that if in a family, the family will be able to develop very well and do very good things only when you are having a proper cooperation among the family members, right? So if there is no cooperation, then it's going to be very difficult for everybody to lead a life. So similarly, in the country,
what you need to understand here is that everybody should have a proper cooperation, right? And that is when that everybody will be, able to live properly and there will be a proper development. So that is the reason the theme is also cooperators build a better world. Okay. So this year they want to focus more on cooperative identity, supporting policies, strong leadership, and sustainable future. So these are some of the things that they're going to focus on. Apart from this, what are the goals of this particular International Year of Cooperatives, or what is the exact goal? To raise awareness. ಏನು ನಿಮ್ಮ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಯಾಕೆ ಮಾಡಿದ್ದಾರೆ, ಅವತರ ಗುರಿ ಏನು, ಈ ತರ ಮಾಡುವಂತ ಒಂದು ಹಿಂದಿನ ಗುರಿ ಏನಪ್ಪಾ ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಅಂತಂದ್ರೆ ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಕೊಡಬೇಕು. ಎದ್ರ ಬಗ್ಗೆ ಅಪ್ಪ ಅಂತಂದ್ರೆ ಸಹಕಾರಿಗಳ ಬಗ್ಗೆ ಜಾಸ್ತಿ ತಿಳುವಳಿಕೆನ ಅವರು ಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನಾವು ವಾಣಿಜ್ಯ ಅಭಿವೃದ್ಧಿಗೋಸ್ಕರ ಮತ್ತೆ ಸೋಷಿಯಲ್ ಇನ್ಕ್ಲೂಷನ್, ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಈ ಎಲ್ಲವನ್ನು ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವರ್ಷನ ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ಸ್ ಅಂತ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಫೋಕಸ್ ಏರಿಯಾಸ್ ಇದೆ ನೋಡಿ, 4 ಪಿಲ್ಲರ್ಸ್ ಇದೆ. ರಿಫೇಮಿಂಗ್ ದ ಕೋಆಪರೇಟಿವ್ ಐಡೆಂಟಿಟೀಸ್ ಅಂತಂದ್ರೆ ಕೋಆಪರೇಟಿವ್ ಅಥವಾ ಸಹಕಾರಿಗಳ ಐಡೆಂಟಿಟಿನ ಚೆನ್ನಾಗಿ ಮಾಡಬೇಕು, ಸಪೋರ್ಟ್ ಕೊಡಬೇಕು ಅವ್ರಿಗೆ. ಆಮೇಲೆ ಡೆವಲಪಿಂಗ್ ಅ ಸ್ಟ್ರಾಂಗ್ ಲೀಡರ್ಶಿಪ್, ಬಿಲ್ಡಿಂಗ್ ಸಸ್ಟೈನಬಲ್ ಫ್ಯೂಚರ್. ಸೊ 4 ಏನಪ್ಪಾ ಅಂತಂದ್ರೆ ಐಡೆಂಟಿಟಿ ಕೊಡೋದು, ಸಪೋರ್ಟ್ ಪಾಲಿಸೀಸ್, ಸ್ಟ್ರಾಂಗ್ ಲೀಡರ್ಶಿಪ್, ಅದಕ್ಕೆ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಕೊಡಬೇಕು, ಮತ್ತೆ ಒಂದು ಚೆನ್ನಾಗಿರುವಂತ ಸಸ್ಟೈನಬಲ್ ಫ್ಯೂಚರ್ ಕೊಡಬೇಕು. ಎದ್ರಿಂದ ಅಂತಂದ್ರೆ ಕೋಆಪರೇಟಿವ್ ಆಕ್ಷನ್ ಇಂದ. ಈ ಎಲ್ಲವೂ ಏನಪ್ಪಾ ಅಂದ್ರೆ ಈ ಒಂದು ವರ್ಷದ ಪಿಲ್ಲರ್, 4 ಪಿಲ್ಲರ್ ಅಂತ ಹೇಳ್ಬೋದು. Okay, so this is the main important goal is anyways clearly understood that we want to have a proper economic development, we want to have a social inclusion and also environmental sustainability. Apart from this, what we want to focus here is the year is basically going to focus on the 4 pillars. And what are the 4 pillars that we want to reaffirm the cooperative identity? So whatever identity that the people are having, we want to make sure and we want to reaffirm that these identities are proper. Apart from this, we also want to make sure that the cooperatives are getting some kind of support. Whatever policies they are doing, we will give them kind of support. Apart from this, they're also going to give a strong leadership. So we need to make sure that there is a strong leadership that is being provided to them so that they can go ahead, okay, with the movement, and also build a strong sustainable feature through the cooperative action. So we want to make sure that the feature is very sustainable. We are using all the sustainable resources and we are not using non-sustainable resources, etc. Right? So these are the things that we want to basically do or achieve with the help of this particular cooperative action, right? So ಅಪಾರ್ಟ್ ಫ್ರಮ್ ದಿಸ್ ಗ್ಲೋಬಲ್ ಇಂಪ್ಯಾಕ್ಟ್, ಜಗತ್ತಿನ ಪರಿಣಾಮಗಳು ಅಂದ್ರೆ ಇದನ್ನ ಮಾಡೋದ್ರಿಂದ ಜಗತ್ತಿನ ಮೇಲೆ ಯಾವ ತರ ಪರಿಣಾಮಗಳು ಆಗುತ್ತೆ ಅಂತ ನೋಡೋಣ. ಕೋಆಪರೇಟಿವ್ಸ್ ಪ್ರೊವೈಡ್ ಇನ್ಕ್ಲೂಸಿವ್ ಅಂತಂದ್ರೆ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇನ್ಕ್ಲೂಸಿವ್ ಅಂಡ್ ಡೆಮೋಕ್ರೆಟಿಕ್ ಸೊಲ್ಯೂಷನ್ಸ್ ಫಾರ್ ದ ಇಶ್ಯೂಸ್ ಲೈಕ್ ಹೆಲ್ತ್ ಅಂತಂದ್ರೆ ನೋಡಿ, ಆರೋಗ್ಯ ಮತ್ತೆ ವಸತಿ, ಕೃಷಿ, ಹಣಕಾಸು ಮತ್ತೆ ಶುದ್ಧ ಇಂಧನದ ಸಮಸ್ಯೆಗಳು, ಈ ಎಲ್ಲಾ ಇಶ್ಯೂಸ್ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ಪರಿಹಾರಗಳನ್ನ ಅದು ಒದಗಿಸಿಕೊಡುತ್ತದೆ. ಸೊ ಈ ಒಂದು ಕೋಆಪರೇಟಿವ್ ಮಾಡೋದ್ರಿಂದ ನೋಡಿ ನಾವು ಜಗತ್ತಿನ ಮೇಲೆ ಯಾವ ತರ ಪರಿಣಾಮ ಆಗುತ್ತಪ್ಪ ಅಂತಂದ್ರೆ ಒಂದೇ ಸೆಕ್ಟರ್ ಮೇಲಲ್ಲ, ಎಷ್ಟೊಂದು ಸೆಕ್ಟರ್ ಮೇಲೆ ಅಂತಂದ್ರೆ ನೋಡಿ ನೀವು ಆರೋಗ್ಯದ ಮೇಲೆ, ವಸತಿ, ಕೃಷಿ, ಹಣಕಾಸು ಮತ್ತು ಶುದ್ಧ ಇಂಧನದ ಸಮಸ್ಯೆಗಳು ಎಷ್ಟಿದೆ ಅದಕ್ಕೆಲ್ಲದಕ್ಕೂ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪರಿಹಾರಗಳನ್ನ ಇಲ್ಲಿಂದ ಒದಗಿಸ್ಕೊಳ್ಬಹುದು. ಅದಕ್ಕೋಸ್ಕರ ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎಂಟೈರ್ ಗ್ಲೋಬಲ್, ಬಿಕಾಸ್ global impact, if you see, you can see that the cooperatives will be able to provide us proper, inclusive and democratic solutions for all the issues that we have. Issues including health, housing, agriculture, finance and clean energy. So if there are all these issues that we are facing with health or housing, or it is agriculture, or it is finance and clean energy, we will be able to get a lot of help if there is a lot of cooperatives that we have. So hence it becomes very important for us to make sure that this particular cooperative policy is a successful policy. ಎಸ್, ಸೊ ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿಗೆ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾನು ನಾಳೆ ನಿಮಗೆ ಕ್ಲಾಸಸ್ನ ಬೇರೆ ಟಾಪಿಕ್ಸ್ಗಳನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಅಗೇನ್ ಸಿ ಯು ಗೈಸ್ ಇನ್ ಟುಮಾರೋಸ್ ಕ್ಲಾಸ್. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.